ಇಂದಿರಾನಗರದಲ್ಲಿರುವ ಈ ಕಫೆನಲ್ಲಿ ಶ್ರೀನಿಧಿ ಮ್ಯಾಂಗೋ ಟ್ರಯಲ್ ಮ್ಯಾಂಗೋ ಲಕ್ಷ್ಮಿ ಅಂತ ಹೇಳಿ ಸರ್ವ್ ಮಾಡ್ತಾ ಇದ್ದಾರೆ. ಈ ಒಂದು ಮ್ಯಾಂಗೋ ಲಕ್ಷ್ಮಿ ಮೀಲನ್ನು ಸವಿಯೋಣ ಅಂತ ನಾನು ಕೂಡ ವಿಸಿಟ್ ಮಾಡಿದ್ದೆ. ಈ ಮ್ಯಾಂಗೋ ಥಾಲಿ ಹೇಗಿತ್ತು, ನನಗೆ ಹೇಗೆ ಅನಿಸ್ತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ನಾನು ಈ ಮೊದಲೊಂದು ಸಲ ಇಂದಿರಾನಗರಕ್ಕೆ ಹೋಗಿದ್ದಾಗ ಈ ರಾಮೇಶ್ವರಂ ಕಫೆಗೆ ವಿಸಿಟ್ ಮಾಡಿ ಅನ್ನಲಕ್ಷ್ಮಿ ಮೀಲನ್ನು ಊಟ ಮಾಡಿ ತುಂಬಾ ಚೆನ್ನಾಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಹೋಗಿದ್ದು ಅನ್ನಲಕ್ಷ್ಮಿ ಮೀಲ್ ಸವಿಯೋದಕ್ಕಲ್ಲ, ಮ್ಯಾಂಗೋ ಲಕ್ಷ್ಮಿ ಮೀಲನ್ನು ಸವಿಯೋದಕ್ಕೋಸ್ಕರ ಹೋಗಿದ್ದೆ. ಈ ಮ್ಯಾಂಗೋ ಲಕ್ಷ್ಮಿ ಮೀಲಲ್ಲಿ ಏನೆಲ್ಲ ಸಿಗತ್ತೆ ಅಂತ ಕೇಳಿದರೆ ಚಟ್ನಿ, ಕೋಸಂಬರಿ, ಸಾಗು, ಸೀಕರಣೆ, ಹೋಳಿಗೆ, ಪೂರಿ, ವಾಂಗಿಬಾತು, ಚಿತ್ರಾನ್ನ, ಹಾಗೆ ಉಪ್ಪು ಖಾರ ಹಾಕಿರುವಂಥ ಮಾವಿನಕಾಯಿ ತುಂಡು, ಬಿಸಿಬೇಳೆಬಾತು, ಮೊಸರನ್ನ, ಒಂದು ಒಬ್ಬಟ್ಟು, ಇಷ್ಟೆಲ್ಲ ಈ ಒಂದು ಮ್ಯಾಂಗೋ ಅನ್ನಲಕ್ಷ್ಮಿ ಮೀಲಲ್ಲಿ ಸಿಗತ್ತೆ. ಈ ಮ್ಯಾಂಗೋ ಲಕ್ಷ್ಮಿ ಮೀಲ್ಗೆ 350 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈ ಮ್ಯಾಂಗೋ ಲಕ್ಷ್ಮಿ ಮೀಲು ಕೇವಲ 1 ವಾರ ಅಷ್ಟೇ ಇರುತ್ತೆ. ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ಈ ಮ್ಯಾಂಗೋ ಲಕ್ಷ್ಮಿ ಮೀಲನ್ನು ಟೇಸ್ಟ್ ಮಾಡಬೇಕು ಅಂತಿದ್ದರೆ ಬೇಗ ಈ 1 ವಾರದ ಒಳಗೇ ನೀವು ವಿಸಿಟ್ ಮಾಡಬೇಕಾಗತ್ತೆ. ನೀವೇನಾದರೂ ಇಂದಿರಾನಗರದಲ್ಲಿದ್ದರೆ ಅಥವಾ ಆ ಕಡೆ ಹೋಗಿದ್ದರೆ ಖಂಡಿತ ವಿಸಿಟ್ ಮಾಡ್ಬೋದು. ಊಟದ ರುಚಿ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ. ಎಲ್ರಿಗೂ ಒಂದೇ ರುಚಿ ಇಷ್ಟ ಆಗಬೇಕು ಅಂತೇನಿಲ್ಲ. ನನಗೆ ಈ ಮ್ಯಾಂಗೋ ಲಕ್ಷ್ಮಿ ಮೀಲ್ಸ್ ಇಷ್ಟ ಆಯಿತು, ನಾನು ಊಟ ಮಾಡಿದೆ. ಈ ಮ್ಯಾಂಗೋ ಲಕ್ಷ್ಮಿ ಮೀಲ್ ಅಲ್ಲದೇ ರೆಗ್ಯುಲರಾಗಿ ಸಿಗುವಂಥ ಇಡ್ಲಿ, ದೋಸೆ, ಹಾಗೆ ಊಟ ಎಲ್ಲವೂ ಕೂಡ ಅಲ್ಲಿ ಸಿಗತ್ತೆ. ಮ್ಯಾಂಗೋ ಲಕ್ಷ್ಮಿ ಊಟ ಮಾಡಿದ್ದಲ್ಲದೆ ನಾನೊಂದು ಲೋಟ ಮ್ಯಾಂಗೋ ಮಸ್ತಾನಿ ತಗೊಂಡೆ, ಹಾಗೆ ಮ್ಯಾಂಗೋ ಮಲೈ ಕೂಡ ನಾನು ಟೇಸ್ಟ್ ಮಾಡಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಹಾಗಾದರೆ ನೀವೇನು ಮಾಡಬೇಕು, ಮ್ಯಾಂಗೋ ಪ್ರಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದು ಸಲ ವಿಸಿಟ್ ಹಾಕಿ ನೀವು ಕೂಡ ಟೇಸ್ಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ಸಲ ನಾನು ಹೋದಾಗಲೂ ಅಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟೊಂದು ಜನ ಇರ್ತಾರೆ. ಹಾಗೆ ಫುಡ್ಡನ್ನು ಕೂಡ ಅಷ್ಟೇ ಕ್ವಿಕ್ಕಾಗಿ ಸರ್ವ್ ಮಾಡ್ತಾರೆ. ಒಂದು ಕಡೆಯಿಂದ ಜನ ಬರ್ತಿದ್ದಂಗೆ ಇನ್ನೊಂದು ಕಡೆಯಿಂದ ತಿಂದು ಜನ ಹೋಗ್ತಾ ಇರ್ತಾರೆ. ಅಷ್ಟೊಂದು ಕ್ವಿಕ್ಕಾಗಿ ಸರ್ವ್ ಮಾಡ್ತಿರ್ತಾರೆ. ಅಡುಗೆ ಕೋಣೆ ಅಂತೂ ಅಷ್ಟು ಜನರಿಗೆ ಊಟದ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಕೂಡ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿತ್ತು. ಮ್ಯಾಂಗೋ ಲಕ್ಷ್ಮಿ ಮೀಲ್ ಊಟ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.